ಭಾರತ ಪಾಕಿಸ್ತಾನದ ನಡುವೆ ದಾಳಿ ಪ್ರತಿದಾಳಿ ಆಯಿತು, ಆಪರೇಷನ್ ಸಿಂಧೂರು ಆಯಿತು. ಆದರೆ ಇನ್ನೂ ಕೂಡ ಪಹಲ್ಗಾಮ್ ನರಮೇಧದ ನರರಾಕ್ಷಸರು ಪತ್ತೆಯಾಗಿಲ್ಲ. ಪಹಲ್ಗಾಮ್ ಸುತ್ತಮುತ್ತ ಕಾಡಿನಲ್ಲಿ ಅಡಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೇನೆಯಿಂದ ಉಗ್ರರಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ನಿರಂತರವಾಗಿ ಕೂಂಬಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ. ಉಗ್ರರ ಶೋಧಕ್ಕಾಗಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನ್ಯೂಸ್ ಫಸ್ಟ್ ವರದಿ ಮಾಡ್ತಾ ಇದೆ. ಸದ್ಯದ ಕಾರ್ಯಾಚರಣೆಯ ಬಗ್ಗೆ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ನಿಮ್ಮ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಈಗಾಗಲೇ ರಾಷ್ಟ್ರೀಯ ರೈಫಲ್ಸ್ನ ಸೈನಿಕರು ಹುಡುಕಾಡ್ತಾ ಇದ್ದಾರೆ. ಆ 4 ಜನ ಅಂತ ಏನು ಹೇಳಲಾಗ್ತಾ ಇತ್ತು, ಆ 4 ಜನ ಇನ್ನೂ ಕೂಡ ಇದೆ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಿಂದಲೇ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಪಹಲ್ಗಾಮ್ನ ದಾಳಿ ಆಯಿತು, ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ವಿ, ಆಪರೇಷನ್ ಸಿಂಧೂರ್ ಆಯಿತು. ಇಷ್ಟಾದರೂ ಕೂಡ ಆ ನರರಾಕ್ಷಸರಿದಾರಲ್ಲ ಇನ್ನೂ ಪತ್ತೆ ಆಗಿಲ್ಲ. ಅವರ ಹುಡುಕುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಾಚರಣೆ ಆಗ್ತಾ ಇದೆ, ಹೇಗೆ ನಡೀತಾ ಇದೆ ಅಂತ? ವಾಸು, ಈಗಾಗಲೇ ಆ 4 ಜನ ನರಹಂತಕರು ಏನಿದಾರಲ್ಲ ಅವ್ರನ್ನ ಹುಡುಕುವಂತಹ ಕಾರ್ಯವನ್ನ ಈಗಾಗಲೇ ಬಹಳಷ್ಟು ವೇಗವಾಗಿ ಮಾಡ್ತಾ ಇರುವಂತದ್ದು. ಅದರಲ್ಲೂ ಸ್ಪೆಷಲಿ ಬೆಟಾಲಿಯನ್ 3RR ಇದೆಯಲ್ಲ, ಆ ಒಂದು ತಂಡ ಪೂರ್ತಿಯಾಗಿ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ನಾನು ನಿಂತಿರುವಂತಹ ಸ್ಥಳ ಈ ಪಹಲ್ಗಾಮ್ನ ಗುಡ್ಡಗಾಡಿನ ಪ್ರದೇಶ. ನಿಮಗೆ ಫಸ್ಟ್ ವಿಜುವಲ್ಸ್ ಅಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಎಂತಹ ಕಿರಿದಾದಂತಹ ರಸ್ತೆಗಳಿದಾವೆ, ನಡುವೆ ಏನಂದ್ರೆ ನದಿ ಹರಿಯುತ್ತೆ. ಈ ರೀತಿ ಕೇವಲ ಇದೊಂದೇ ಸ್ಥಳ ಅಲ್ಲ, ಈ ಒಟ್ಟು 38 ಕಿಲೋಮೀಟರ್ ವ್ಯಾಪ್ತಿಯನ್ನ ತಗೊಂಡಿರ್ತಕ್ಕಂತಹ ಈ ಪ್ರದೇಶ ಪೂರ್ತಿಯಾಗಿ ಗುಡ್ಡಗಾಡಿಂದ ತುಂಬಿಕೊಂಡು ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಸಹಿತ 1 ಕಿಲೋಮೀಟರ್ ನಡಿಬೇಕು ಅಂದ್ರೂ ಕನಿಷ್ಠ ಪಕ್ಷ ನಿಮಗೆ ಏನಂದ್ರೆ 7 ರಿಂದ 8 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಯಾಕೆ ಅಷ್ಟು 7 ರಿಂದ 8 ಗಂಟೆಗಳ ಕಾಲಾವಕಾಶ ಬೇಕು ಅಂದ್ರೆ, ಒಂದು ಪೂರ್ತಿಯಾಗಿ ಸಡನ್ ಡ್ರಾಪ್ ಇರುವಂತಹ ಸ್ಥಳ, ಮತ್ತೊಂದು ಕಡೆಗೆ ಹಿಮದಿಂದ ತುಂಬಿರ್ತಕ್ಕಂತಹ ಸ್ಥಳ, ಮತ್ತೊಂದು ಕಡೆಗೆ ಏನಂದ್ರೆ ಪೂರ್ತಿ ಕಿರಿದಾರ್ತಕ್ಕಂತಹ ರಸ್ತೆಗಳು, ಸಾರಿ ದಾರಿ, ಕಾಲ್ದಾರಿ ಇದೆ. ಅದು ಕೆಲವು ಕಡೆ ಕಾಲ್ದಾರಿ ಇದ್ರೂ ನಡೆಯುತ್ತೆ, ಕೆಲವೊಂದು ಕಡೆ ಕಾಲ್ದಾರಿಯೂ ಸಹಿತ ಇಲ್ಲ. ಮತ್ತೊಂದು ಕಡೆಗೆ ನದಿಯನ್ನ ದಾಟಿ ಹೋಗ್ಬೇಕಾಗತ್ತೆ. ಈ ರೀತಿ ಅಂತಂದ್ರೆ ಪ್ರಕೃತಿ ದೊಡ್ಡ ಮಟ್ಟದಲ್ಲಿ ಇಲ್ಲಿರುವಂತಹ ಚಾಲೆಂಜ್ ಆಪರೇಷನ್ ಮಾಡೋದಕ್ಕೆ. ಮೂಲವಾದಂತಹ ಕಾರಣ ಏನು ಅಂತಂದ್ರೆ, ಈ ಒಂದು ಸ್ಥಳದಲ್ಲಿ ಅವರು ಏನಂದ್ರೆ ಅವತ್ತು ಅಟ್ಯಾಕ್ ಮಾಡ್ತಾರೆ. 22ನೇ ತಾರೀಕು ಅಟ್ಯಾಕ್ ಅನ್ನ ಮಾಡಿಬಿಟ್ಟು ತದನಂತರ ಅವರು ನೇರವಾಗಿ ಈ ಒಂದು ಗುಡ್ಡಗಾಡಿನ ಪ್ರದೇಶದಲ್ಲೇ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ನೂವರೆಗೂ ಸಹಿತ ಗೊತ್ತಾಗ್ತಾ ಇಲ್ಲ. ಆಪರೇಷನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ರು ಸಹ ಇಲ್ಲಿರುವಂತಹ ಪರಿಸ್ಥಿತಿ ಆಪರೇಷನ್ಗೆ ಏನಂದ್ರೆ ಸಹಕಾರವನ್ನು ಕೊಡದೇ ಇರುವಂತಹ ಪರಿಸ್ಥಿತಿ, ಅಷ್ಟರ ಮಟ್ಟಿಗಿನ ಪರಿಸ್ಥಿತಿ ಇದೆ. ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ನೀವು ಯಾವ್ದಾದ್ರು ಒಂದು ಗುಡ್ಡವನ್ನ ಅಥವಾ ಒಂದು ಬೆಟ್ಟವನ್ನ ಹತ್ತಬೇಕು ಅಂತಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು ಅಂದ್ರೂ ಪೂರ್ತಿಯಾಗಿ ಮೇಲ್ಗಡೆ ಹೋಗುವಂತಹ ಪರಿಸ್ಥಿತಿ, ಅಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ. ಯಾವುದೇ ಕಾರಣಕ್ಕೂ ಸಹಿತ ನಿಮಗೆ ಒಂದು ಹೆಜ್ಜೆ ಇಡಬೇಕು ಅಂದ್ರೂ ಸಹಿತ ತುಂಬಾ ಜಾಗರೂಕತೆ ಆಗಿರ್ಬೇಕಾಗತ್ತೆ. ಇಲ್ಲೇ ಏನಂದ್ರೆ ಅವರು ಟೆರರಿಸ್ಟ್ಗಳು ಈ ಬೆಟ್ಟಗಳಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಆಧಾರದ ಮೇಲೆ ನಿರಂತರವಾದಂತಹ ಕೂಂಬಿಂಗ್ ಕೆಲಸ ಆಗ್ತಾ ಇದೆ. ಆ ಕೂಂಬಿಂಗ್ ಕೆಲಸದ ಜವಾಬ್ದಾರಿಯನ್ನ 3RR ತಂಡ ಅಂದ್ರೆ TRR ಬೆಟಾಲಿಯನ್ ತೆಗೆದುಕೊಂಡಿರುವಂತದ್ದು. ಆ ಬೆಟಾಲಿಯನ್ ನಿರಂತರವಾಗಿ ರಾತ್ರಿ ಹಗಲು ಒಂದೇನೆ ಪೂರ್ತಿಯಾಗಿ ವ್ಯವಸ್ಥೆಯನ್ನ ಅವ್ರಿಗೇನಂದ್ರೆ ಮೇಲ್ಗಡೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಊಟ ತಿಂಡಿ ಇಲ್ಲ ಅಂದ್ರೂ ಸಹಿತ ಪರವಾಗಿಲ್ಲ, ಅಲ್ಲಿ ಪೂರ್ತಿ ಏನಂದ್ರೆ ಹುಡುಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಸ್ಥಳ ಹೇಗಿದೆ ಅಂದ್ರೆ ಏನಂದ್ರೆ ನೀವು ಯಾವ ಕಡೆ ನೋಡಿದ್ರು ಸಹಿತ ನಿಮ್ಗೆ ಏನೂ ಕಾಣೋದಿಲ್ಲ. ಅಂದ್ರೆ ಪೂರ್ತಿ ಕಿರಿದಾದಂತಹ ಕಾಲ್ದಾರಿಗಳು ಮತ್ತೆ ಕಿರಿದಾದಂತಹ ಏನಂದ್ರೆ ಸ್ಥಳ. ಅಲ್ಲಿ ಹೋಗ್ಬೇಕು ಅಂತಂದ್ರೆ ನೀವು ಬಹಳಷ್ಟು ಕಷ್ಟ ಪಟ್ಕೊಂಡು ಹೋಗ್ಬೇಕಾಗತ್ತೆ. ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಮೇಲ್ಗಡೆ ಯಾವ ರೀತಿಯಾದಂತಹದ್ದಿದೆ ಅಂತೇಳಿ. ಯಾಕಂದ್ರೆ ಇಂತಹ ಸ್ಥಳಗಳಲ್ಲಿ ಅವ್ರು ತಪ್ಪಿಸ್ಕೊಂಡಿರುವಂತದ್ದು, ಈ ಒಂದು ಸ್ಥಳಗಳಲ್ಲಿ ತಪ್ಪಿಸ್ಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಆಪರೇಷನ್ ಏನ್ ನಡೀತಾ ಇದೆ, ಅವ್ರನ್ನ ಹುಡುಕುವಂತಹ ಕೆಲಸ ಏನ್ ನಡೀತಾ ಇದೆ. ಆ ಕೆಲಸದಲ್ಲಿ ಮತ್ತೊಂದು ಇವತ್ತು ಡೆವಲಪ್ಮೆಂಟ್ ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಕೆಳಗಡೆಯಿಂದ ಮೇಲ್ಗಡೆ ಗುಡ್ಡಗಾಡಿನ ಪ್ರದೇಶಕ್ಕೆ ಯಾರಿಗೂ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಅದು ಸ್ಥಳೀಯರಾಗಿರ್ಬೋದು, ಟೂರಿಸ್ಟ್ಗಳಾಗಿರ್ಬೋದು. ಟೂರಿಸ್ಟ್ಗಳಿಗಂತೂ ಪೂರ್ತಿಯಾಗಿ ನಿಂತೇ ಹೋಗ್ಬಿಟ್ಟಿದೆ. ಆದ್ರೆ ಈಗ ಸ್ಥಳೀಯರಿಗೆ ಪೂರ್ತಿ ಕ್ಲೋಸ್. ಅದಾದ್ಮೇಲೆ ಇಲ್ಲಿ ಕುರಿ ಕಾಯಕ್ಕೆ ಬರ್ತಾರಲ್ಲ ಅವರಿಗೂ ಸಹಿತ ಮೇಲ್ಗಡೆ ಎಂಟ್ರಿ ಇಲ್ಲ. ಅದರ ಜೊತೆಗೆ ಬಹಳಷ್ಟು ಏನಂದ್ರೆ ಕುದುರೆಗಳನ್ನ ಹೋಗ್ತಾ ಇದ್ವು ಮೇಲ್ಗಡೆ. ಆ ಕುದುರೆಗಳನ್ನು ಸಹಿತ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ಸ್ಥಳೀಯರು ಅವರಿಗೆ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತಹ ಕಾರಣಕ್ಕಾಗಿ ಆ ಟೆರರಿಸ್ಟ್ಗಳಿಗೆ ಊಟವನ್ನ ಕಟ್ ಮಾಡಬೇಕು ಅಂದ್ರೆ ಕೆಳಗಡೆ ಇರುವಂತಹ ಜನರು ಗುಡ್ಡಗಾಡಿನ ಪ್ರದೇಶಕ್ಕೆ ಹೋಗೋದನ್ನ ನಿಲ್ಲಿಸುವಂತದ್ದು. ಆ ಮೂಲಕವಾಗಿ ಆ ಟೆರರಿಸ್ಟ್ಗಳಿಗೆ ಊಟ ಇಲ್ಲ ಅಂತಂದ್ರೆ ಕೊನೆ ಪಕ್ಷ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದು ತಿನ್ನೋದಕ್ಕೇನಿಲ್ಲ ಅಂದ್ರೆ ಯಾರಿಗಾದ್ರೂ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಹಿಡಿದು ಮಟ್ಟ ಹಾಕಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಆಪರೇಷನ್ ನಡೀತಾ ಇದೆ. ಈ ಆಪರೇಷನ್ ಬಹಳಷ್ಟು ವೇಗವನ್ನು ಪಡ್ಕೊಂಡಿದೆ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇಲ್ಲಿರುವಂತಹ ನೇಚರ್ ಆ ಒಂದು ಆಪರೇಷನ್ಗೆ
ಅಡ್ಡಿ ಆಗ್ತಾ ಇದೆ, ಸಹಕಾರವನ್ನ ಕೊಡ್ತಾ ಇಲ್ಲ ವಾಸು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.